ಹಾಯ್ ಹಲೋ ನಮಸ್ಕಾರ. ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ಟೈಮ್ 7 ಗಂಟೆ ಆಗಿರ್ಬೋದು ಅನ್ಕೋತೀನಿ. ನಾನು ಟೈಮ್ ನೋಡಿಲ್ಲ ಹಾಗೆ, ಯಾಕಂದ್ರೆ ಜಲ್ದಿ ಕೆಲಸ ಮುಗಿಸ್ಕೋಬೇಕಂದ್ರೆ ಟೈಮ್ ನೋಡಿ ಅಂದ್ರೆ ಟೈಮ್ ಓಡ್ತಾ ಇರ್ತೈತ್ರಿ. ಹಾಗೆ ನೋಡ್ರಿ, ಕೋಳಿಗಳಿಗೆ ಕಾಳು ಹಾಕಿ ಬಂದಿದ್ದೀನಿ ರೀ. ಅವು ತಿನ್ನಾಕತ್ತವ್ರಿ. ಕೋಳಿ ಕಾಳು ಹಾಕಿ ಬಂದಿದ್ರಿ. ನಿನ್ನೆ 2 ಹೋಗ್ಯಾವ್ರಿ, ಇನ್ನು 6 ಉಳ್ದಾವ್ರಿ. ಬರೇ 11ರಾಗ 5 ಹೋದವ್ರಿ, 6 ಉಳ್ದಾವ್ ನೋಡ್ರಿ. ಇವರು ಎಲ್ಲರೂ ಎದ್ದಾರೆ, ಕಸ ಹೊಡ್ಗ್ಯಾರ ನೋಡ್ರಿ. ಆಡುಗಳು ಒಂದು ಕಟ್ಟೆನಲ್ಲಿ ರಂಗೋಲಿ ನೋಡ್ರಿ ಈ ಥರ ಹಾಕಿನ ಸ್ನೇಹಿತರೆ. ಸಿಂಪಲ್ ಆಗಿ ರಂಗೋಲಿ. ಗುಬ್ಬಿ ನೋಡ್ರಿ ಅಷ್ಟು ಚುಮ್ ಚುಮ್ ಮಾಡಕತ್ತೈತಿ. ಇನ್ನು ಆಕಳ ಇನ್ನು ಹಿಂಡಿಲ್ ನೋಡ್ರಿ. 8ಕ್ಕೆ ಹಿಂಡ್ತಾರೆ ಅವ್ರು. 8ಕ್ಕೆ ಹಿಂಡ್ತಾರೆ. 8ವರೆಗೆ ಹಾಲು ಡೈರೆಕ್ಟ್ ಹಾಕಿ ಬರ್ತಾರೆ. ಇದು ಒಂದು ಹಸುದಿಂದ ಎಷ್ಟು ಅವ್ರಿಗೆ ಲಾಭ ಆಯ್ತು ನೋಡ್ರಿ. ಡೈಲಿ ಇಲ್ಲಾಂದ್ರೂ 2 kg ಹಾಲು ಹಾಕಿ ಬರ್ತಾರೆ. ಮತ್ತು ತಮಗೆ ತಿನ್ನಕ್ಕೆ ಇಟ್ಕೋತಾರೆ. ನಂದು ಒಂದು ಆಡದಿಂದ 4 ಆಗ್ಯಾವ್ರಿ. ಇನ್ನು 2 ಮರಿ ಹಾಕ್ತಂದ್ರೆ 6 ಆಗ್ತಾವ್ರಿ. ಅದಕ್ಕೆ ಏನಾದರೂ ಹಳ್ಳಿ ಕಡೆ ಒಂದನ್ನೇ ಕೆಲಸ ನಂಬ್ಕೊಂಡ್ರೆ ಆಗಂಗಿಲ್ಲ ಸ್ನೇಹಿತರೆ. ಸೈಡ್ ಏನಾದರೂ ಮಾಡ್ಬೇಕ್ರಿ. ನಾವು ಈ ಕೂಲಿ ಕೆಲಸ ಮಾಡ್ತೀವಿ ಅಂದರೆ ಬರೀ ಒಂದೇ ಕೂಲಿ ಕೆಲಸ ನಂಬ್ಕೊಂಡ್ರೆ ಆಗಂಗಿಲ್ಲ. ಯಾವಾಗ ಕೂಲಿ ಬಿಡಿಸ್ತಾರೋ ಗೊತ್ತಿಲ್ಲ ರೀ. ಆವಾಗ ಈ ಥರ ನಾವು ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಹಸು ಸಾಕಾಣಿಕೆ ಅದೆಲ್ಲ ಮಾಡ್ರೆ ಚಲೋ ಆಗ್ತೈತೆ ನೋಡ್ರಿ. ಮೊಸರು ಇಡಾಕತ್ತ ನೋಡ್ರಿ. ಎಮ್ಮಿಗೆ ಮೊಸರು ಇಟ್ಟು ಆಮೇಲೆ ಹಾಲು ಇಡ್ತಾರೆ. ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ಸಪೋರ್ಟ್ ಮಾಡಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಬಾಂಡೆ ಏನಿಲ್ಲ ಸ್ನೇಹಿತರೆ, ಇವತ್ತು ಭಾಳ ಬಾಂಡೆ ಇಲ್ಲ ರೀ. ನೀರು ಕಾಯಕ್ಕಿಟ್ಟಿನಿ. ಆಲ್ರೆಡಿ ನೀರು ಕಾದವ, ತಲೆ ಇಕ್ಕೊಂಡಿನಿ. ಈ ಕಡೆ ರೈಸ್ ಮಾಡೋಕೆ ಇಟ್ಟಿನಿ ರೀ. ರೈಸ್ ಸಿಟ್ಟಿ ಇನ್ನೂ ಬಂದಿಲ್ಲ ರೀ. ನೀವು ರೊಟ್ಟಿ ಅದಾವ ಸ್ನೇಹಿತರೆ, ಇನ್ನೂ ಹಾಗೆ ರೊಟ್ಟಿ ಮಾಡಿರೋ ಹಾಗೆ ಅದಾವೆ. ಬರ್ತೈತಿ ಇನ್ನೊಂದು ಸ್ವಲ್ಪ, ಅದಕ್ಕೆ ಅನ್ನ ಮಾಡಾಕತ್ತೀನಿ ನೋಡ್ರಿ. ಬೆಂಡೆಕಾಯಿ ಪಲ್ಯ ಇತ್ತು ಸ್ವಲ್ಪ, ಅದಕ್ಕೆ ಖಾಲಿ ಮಾಡ್ಬೇಕ್ರಿ. ಅಷ್ಟೇ ಐತಿ. ಹೋಗೋ ಮುಂದೆ ಚರ್ಗಿ ಒಯ್ಬೇಕ್ರಿ. ಹಾಲಿನವ್ರ ಚರ್ಗಿನ ಮರ್ತೀನಿ ರೀ. ಇಲ್ಲಿ ನೀರು ಕಾದವ್ರಿ. ಯಾಕೆ ಲೇಟ್ ಆಯ್ತು ಅಂದ್ರೆ ಅವ್ರಿಕಾಯಿ ಹರ್ಕೊಂಡು ಬಂದೀನಿ ರೀ. ಇಷ್ಟು ಅವ್ರಿಕಾಯಿ, 2 ಬದ್ನಿಕಾಯಿ ಸಿಕ್ಕವ್ರಿ. ಒಂದಿಟ್ಟು ಶೇಂಗಾ ಸಾರು ಮಾಡ್ತೀನಿ ರೀ. ಇವು 2 ಬದ್ನಿಕಾಯಿ ಅದಾವ್ರಿ, ತೊಗೊಂಡು ಬಂದೀನಿ. ಮತ್ತು ಬಿರುಸಾಗಕತ್ಬಿಟ್ಟವ್ರಿ. ಭಾಳ ದಿನ ಅಲ್ಲೇ ಬಿಟ್ಟಿವಂದ್ರೆ ರೀ ಬಿರುಸಾಗ್ಬಿಡ್ತಾನೆ. ಮೊನ್ನೆ ಟಮಾಟಿ ಎಷ್ಟು ತೊಗೊಂಡು ಬಂದಿದ್ದೆ ಇಲ್ರಿ. ಇನ್ನೂ ಇಷ್ಟು ಟಮಾಟೆ ಅದಾವ್ರಿ. ಮತ್ತು ಇಷ್ಟು ಟಮಾಟೆ ಹಣ್ಣು ಆಗಿದ್ದವ್ರೆ. ಅವು ಬಿಡಾನ ಏನಾಗ್ತಾವ್ರಿ, ಗುಬ್ಬಿಗಳು ತಿಂದುಬಿಡ್ತಾವೆ ಸ್ನೇಹಿತರೆ. ಗುಬ್ಬಿ ಇದು ಮಾಡಾಕತ್ತಿರ್ತಾವ್ರಿ, ಕಚ್ ಮಾಡಾಕತ್ತಾವ. ಎಷ್ಟು ಸಣ್ಣದೈತೆ ನೋಡ್ರಿ ಇದು. ಈ ಚೆರಿ ಟಮಾಟಿ ಹುಳಿ ಭಾಳ ರೀ. ಅದ್ರ ಸಾಂಬಾರು ಟೇಸ್ಟ್ ಭಾಳ ಇರ್ತೈತೆ ರೀ, ಸಣ್ಣ ಟಮಾಟಿದು. ನೋಡಿ ಇಷ್ಟು ಟಮಾಟೊ ಹೊಂಟಾವ. ಅದ್ರಾಗ ಇಟ್ಬಿಡ್ತೀನಿ ಜಾಗ. ಇವಿಷ್ಟ ಅವ್ರಿಕಾಯಿ ಸೋಸಿ ಅವ್ರಿಕಾಯಿ ಪಲ್ಯ ಮಾಡ್ತೀನಿ ರೀ. ಒಂದಿಟ್ಟು ಶೇಂಗಾ ಸಾರು ಮಾಡಿರ್ತೀನಿ. ಸಂಜೆಗೆ ಏನೋ ಬಂದು ಮಾಡೋದು ಆಗಂಗಿಲ್ಲ ರೀ. ತಾಜಾ ಅವ್ರಿಕಾಯಿ ರೀ, ಎಲ್ಲ ಒಣಗಾಕತ್ತಾರೆ. ಇದೊಂದು ಸಲ ಪಲ್ಯ ಮಾಡಬೇಕು ಎಳಿ ಇದ್ದಾಗ ಅಂತೇಳಿ ಎಳಿ ಹರ್ಕೊಂಡು ಬಂದಿನಿ. ಬಲ್ತಿರೋ ತಂದಿಲ್ಲ ರೀ. ಬಲ್ತಿರೋದು ಬೀಜ ಆಗಕ್ಕೆ ಬಿಟ್ಬಿಟ್ಟಿನಿ. ಎಳಿವನ್ನು ಹರ್ಕೊಂಡು ಬಂದೀನಿ ನೋಡ್ರಿ. ಜಳಕ ಮಾಡಿ ಪೂಜೆ ಗೀಜೆ ಮಾಡಿ ಇವತ್ತನ್ನು ಸೋಸ್ಕೊಂಡು ಪಲ್ಯ ಮಾಡ್ತೀನಿ ರೀ. ಪಲ್ಯ ಒಂದೆರಡು ಸಾರು ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ದೇವ್ರ ಪೂಜೆನ ಆಗೈತ್ರಿ. ಬೆಕ್ಕ ಒಳಗೆ ಹೊಂಟೈತ್ರಿ, ಅದಕ್ಕೆ ಪಡ್ದ ಸರ್ಸ್ಬಿಟ್ಟಿನಿ ನೋಡ್ರಿ. ಅಲ್ಲಿ ಲಕ್ಷ್ಮೀದ ಪಡ್ದ ನೋಡ್ರಿ, ನಾನೇ ಹೆಣ್ದೀನಿ ರೀ. ಎಷ್ಟು ಚಂದ ಅದ ನೋಡ್ರಿ ಲಕ್ಷ್ಮಿ. ನಾನು 7ನೇ ಕ್ಲಾಸ್ ಇದ್ದಾಗ ಅವಾಗ ಹೆಣ್ದೀನಿ ರೀ ಸ್ನೇಹಿತರೆ. ಇದನ್ನ ಯಾರೆಲ್ಲ ಈ ಥರ ಹೆಣ್ಕಿ ಸಾಮಾನುಗಳನ್ನ ಹೆಣ್ದಿದ್ದೀರಂತ ಕಮೆಂಟ್ ಮಾಡಿ. ಮೊದಲೆಲ್ಲ ಹಳ್ಳಿ ಕಡೆ ಭಾಳ ಹೆಣಿತಿದ್ರಿ ಈ ಥರ ಎಲ್ಲ. ನೋಡಿ ಪಲ್ಯನೂ ಆಯಿತು, ಸಾಂಬಾರು ಆಯಿತು, ಅನ್ನ ಆಗೈತ್ರಿ. ನಾ ಊಟ ಮಾಡೋದು ಅಷ್ಟೇ ರೀ. ಊಟ ಮಾಡಿ ಅಂಗಡಿಗೆ ಹೋಗ್ತೀನಿ ಸ್ನೇಹಿತರೆ. ಇನ್ನು ಲೇಟ್ ಆಗೈತೆ. ಟೈಮ್ ಈಗ 9 ಗಂಟೆ ಆಯ್ತು ರೀ. ನೋಡಿ ಶೇಂಗಾ ಸಾಂಬಾರು
ಶೇಂಗಾ ಸಾಂಬಾರು ಮಾಡೀನಿ ರೀ. ಅದ್ರಾಗ ಒಂದು ಬದ್ನಿಕಾಯಿ ಹೋಳಿ ಹಾಕಿ ನೋಡ್ರಿ. ಹಿಂಗೆ ಇಷ್ಟ ಭಾಳ ನನಗೆ. ನಮ್ಮ ಗಿಡದಾನ ಬದ್ನಿಕಾಯಿ ಈ ಥರ ಬದ್ನಿಕಾಯಿ ಸಾಂಬಾರು, ಶೇಂಗಾ ಸಾಂಬಾರ್ದಾಗ ಒಂದು ಬದ್ನಿಕಾಯಿ ಹಾಕಿದ್ರೆ ಕುದಿಬಾರ್ದ್ರಿ. ಇವು ಹಸಿ ಬಿಸಿ ಇರ್ಬೇಕು ರೀ. ಟೇಸ್ಟ್ ಹತ್ತವ್ರು ತಿನ್ನಾಕ. ಅನ್ನದ ಜೊತೆ ಸಾಂಬಾರು ಹಾಕ್ಕೊಂಡು ತಿನ್ನಾಗ್ರಿ ಥರ ಮಾಡಿರ್ತೀನಿ ನೋಡ್ರಿ. ಇನ್ನು ಸಂಜೆ ಏನೂ ಮಾಡಂಗಿಲ್ಲ. ಸಂಜೆ ಬಂದು ಚಪಾತಿ ಮಾಡೋದಾದ್ರೆ ಮಾಡ್ತೀನಿ ರೀ. ಯಜಮಾನ್ರಿ ಉಳ್ಕೊಂಡ್ರಷ್ಟ ಮಾಡ್ತೀನಿ ರೀ ಚಪಾತಿ, ಇಲ್ಲಾಂದ್ರೆ ಮಾಡಂಗಿಲ್ಲ ನೋಡ್ರಿ. ಅವ್ರಿಗೆ ಪಲ್ಯ ಮಾಡೀನಿ ರೀ. ಅವ್ರಿಗೆ ಪಲ್ಯ ಅಂತೂ ಮಸ್ತ್ ಆಗಿರ್ತೈತೆ ರೀ. ಒಂದು 2-3 ಟಮಾಟಿ ಹಾಕೀನಿ ರೀ. ಹುಳಿ ಟಮಾಟಿ, ಹುಳಿ ಟೇಸ್ಟ್ ಇರ್ತೈತೆ ರೀ. ಕಡೆ ರೈಸ್ ಮಾಡೀನಿ ರೀ. ರೊಟ್ಟಿ ಅದಾವು. ಬರ್ರಿ ಊಟ ಮಾಡೋಣ. ಮಸ್ತ್ ಬ್ಯಾಟಿಂಗ್ ಮಾಡಿ ಊಟ ಮಾಡಿ ಅಂಗಡಿಗೆ ಹೋಗಿ ಬಿಡುದ್ರಿ. ಬಟ್ಟಿ ಏನೈತಿ, ಆಮೇಲೆ ಯಜಮಾನ್ರು ಮಧ್ಯಾಹ್ನ ಬರ್ತಾರೆ. ಬರೋಣ ಊಟ ಮಾಡಕ್ಕೆ ಬರ್ತೀನಿ ರೀ. ನಿನ್ನೆ ಊಟನ ಮಾಡಿಲ್ಲ ರೀ. ಮೆಡಿಷನ್ ತೊಗೊಳದೈತ್ರಿ. ಮಧ್ಯಾಹ್ನ ಟೈಮ್ದು ಮೆಡಿಷನ ತೊಗೊಳ್ದು ಆಗವಲ್ಲಾಗೈತ್ರಿ. ಅದಕ್ಕೆ ಊಟಕ್ಕೆ ಬಂದ್ರನ ಮೆಡಿಷನ್ ನೆನಪಾಗ್ತೈತೆ ರೀ. ಇಲ್ಲಾಂದ್ರೆ ಆಗಂಗಿಲ್ಲ ನೋಡಿ. ರೈಸ್ ಮಾಡೀನಿ ರೀ. ರೇಷನ್ ಅಕ್ಕಿದ ರೈಸ್ ರೀ. ಸೋನಾ ಮಸೂರಿ ಅಕ್ಕಿ ಅಂಗಡಿಯಾಗ ಅದಾವ ಕರೆ ರೀ. ನಾವು ಅವನ್ನ ಮಾರಕ್ಕಷ್ಟೇ ಇರ್ತೀವಿ. ನಮಗೆ ಏನಾರ ಈಗ ಸ್ಪೆಷಲ್ ಮಸಾಲೆ ಅಥವಾ ಹಿಂಗೆ ಎಗ್ ರೈಸು ಏನಾರ ಮಾಡೋದಾದ್ರೆ ಮಾತ್ರ ಅವತ್ತನ್ನ ಅಕ್ಕಿ ಹಾಕಿ ಮಾಡ್ತೀವಿ ರೀ. ರೇಷನ್ ಅಕ್ಕಿ ಬಂದಿರ್ತಾವೆ ರೀ ಫ್ರೀಯಾಗಿ. ಮತ್ತು ಯಾಕೆ ಅವತ್ತನ್ನು ಸುಮ್ಮನೆ ಚಲೋ ಅಕ್ಕಿ ತೊಗೊಂಡು ಇದು ಮಾಡಿದ್ರಿ. ಇವನ್ನ ತಿನ್ನೋದ್ರಿ. ಬಡ್ತ ಮಿಡಲ್ ಕ್ಲಾಸ್ದವ್ರಿಗೆ ಏನಿರ್ತೈತಿ ಅದನ್ನ ಇದ್ದಿದ್ದನ್ನ ಮಾಡ್ಕೊಂಡು ತಿಂತೀವ್ರಿ. ಇಲ್ಲಿದ ಬಡವಾರ ತೋರಿಸಿ ಒಂದಿನ ಮಾಡಿ ಒಂದಿನ ತಿಂದ್ರೆ ಏನಾಗೋದ್ರಿ. ದಿನ ನಾವು ತಿನ್ನೋದನ್ನ ಇದನ್ನ ತಿನ್ನೋದು ಇರ್ತೈತ್ರಿ. ಒಂದಿನ ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಅವ್ರು ತೋರ್ಸಕ್ಕೆ ಸಾಧ್ಯ ಇಲ್ಲ ರೀ. ನಮ್ಮ ಮನ್ಯಾಗ ಏನು ಮಾಡಿರ್ತೀವಿ ಅದನ್ನೇ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಬರ್ರಿ ಊಟ ಮಾಡೋಣ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬರ್ರಿ ಊಟ ಮಾಡೋಣ. ನಮ್ಮ ಮನೆಗೆ ಅನ್ನೋದು ನಮ್ಮ ರೂಢಿ ನೋಡ್ರಿ. ಯಾರಾದರೂ ಮನೆಗೆ ಬಂದ್ರಂದ್ರೆ ಬರ್ರಿ ಊಟ ಮಾಡೋಣ. ಅವ್ರು ಬರ್ಲಿ ಸಕ್ಕರೆ ಬೀಳ್ರಿ. ಕರಿದು ರೂಢಿ ಐತ್ರಿ. ಯಾರ ಕಡೆ ಈ ಥರ ಕರಿತೀರಂತ ಕಮೆಂಟ್ ಮಾಡಿ. ಬಿಸಿ ಬಿಸಿ ಅವ್ರಿಗೆ ಪಲ್ಯ, ರೊಟ್ಟಿ, ಕಡಕ್ ರೊಟ್ಟಿ ರೀ. ನೀವು ಏನು ಆಗಂಗಿಲ್ಲ ರೀ. ರೊಟ್ಟಿಗೆ 8 ದಿನ ಆಯ್ತು ಕಿಚ್ಚಿಗೆ ಹಚ್ಚಿ ಮಾಡಿರೋ ರೊಟ್ಟಿ ರೀ. ಏನೂ ಆಗಂಗಿಲ್ಲ ನೋಡ್ರಿ. ಜೋಳದ ರೊಟ್ಟಿ ತೆಳ್ಳಗಂಗೆ ಬಡ್ದಿರ್ತೀರ. ಗ್ಯಾಸಿನ ಮ್ಯಾಗಿನ ಏನೈತಿ ಹಿಂಗೆ ಆಗಂಗಿಲ್ಲ ರೀ. ವಾರನ ಹಿಂಗೆ ಹಿಡಿದ್ರೆ ಕೈಯನ್ನು ಕತ್ತರಿಸ್ಕೊಂಡು ಬಿಡ್ಬೇಕ್ರಿ. ಆ ಥರ ಆಗ್ತಾವ್ರೆ. ಗ್ಯಾಸಿನ ಮ್ಯಾಗಿನೋ ಬೆಸ್ಟ್, ಒಲಿ ಮ್ಯಾಗಿನೋ ಬೆಸ್ಟ್ ರೀ. ಟೇಸ್ಟ್ ನೋಡೋಣ ರೀ ಅವ್ರಿಗೆ ಪಲ್ಯ ಟೇಸ್ಟ್ ಹೆಂಗೈತಿ ಅಂತ. ಮಸ್ತ್ ಆಗೈತ್ರಿ. ಹುಳಿ ಸೂಪರ್ ರೀ ಊಟ. ನಾಡುಗಳಿಗೆ ಬಿಸಿಲು ಬಂದೈತ್ರಿ. ಬಡಗನೆ ತೊಗೊಂಡು ಹೋಗಿಬಿಡ್ಬೇಕ್ರಿ ಅಂಗಡಿಗೆ ಹೋಗಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಬಟ್ಟೆ ಸ್ಟಿಚ್ ಮಾಡಾಕತ್ತೀನಿ ರೀ. ಕರೆಂಟ್ನು ಯಜಮಾನ್ರು ಕರೆಂಟ ಟೀಶಾಗ ಇದು ಆಗಿತ್ತು ರೀ. ಅದು ಪೀಸ್ ಹೋಗಿತ್ತು. ಅದನ್ನು ಹಾಕಿ ಹೋಗ್ಯಾರ. ಒಂದು ಬಟನ್ ಬಡಿಲಿಲ್ಲ ನೋಡ್ರಿ. ಹಂಗೆ ಬಂದು ಕೂತೀನಿ. ಹೋರಿ ಅಂಗಡಿಗೆ ಮನೆಗೆ ಸಾಲಿಗೆ ಹೋರಿ. ಕಸ್ಟಮರ್ಗೆ ಏನು ಮಾಡಬೇಕು? ಥ್ಯಾಂಕ್ಸ್ ಅಂತ ನೋಡ್ರಿ. ರಸ್ನ ತಗೊಂಡು ಹೋಗಿದ್ದಾರೆ. ಅವನು ವಾಪಸ್ ಕೊಡಕ್ಕೆ ಬಂದಾನ್ರಿ. ಮತ್ತೆ ಕಸ್ಟಮರಿಗೆ ಹಂಗೆ ಮಾಡಬಾರ್ದು ಅಂತ ಹೇಳ್ತಾ ನೋಡ್ರಿ. ಎಷ್ಟು ಗರಿಕಿರಾಣ ಇಟ್ಟದ 6 ಅದ ಇವು. ಟೆಕ್ನಾಲಜಿ ಮನುಷ್ಯ ನೀನು. $1 ಎಸ್ ಬೇಕು ನಿನಗೆ ರೊಕ್ಕದಾನ? ಮತ್ತೆ ಡೂಮಿ ಮನಗಂಡದಿಲ್ಲ ನೀ. ಕಸ್ಟಮರ್ ಭಾರಿ ದೊಡ್ಡ ಕಸ್ಟಮರ್ ಭಾರಿ ಇದೀಪ ನೀನಂತ 10 ಕಸ್ಟಮರ್ ಬಂದ್ರೆ ಚಂತನ ತಲೆ ಬಹುವನ ಇಲ್ಲ ನೋಡ್ರು. ನಾನು ತೊಳೆಯಲ್ಲ. ವಾಪಸ್ ಹೋರಿಲ್ಲ. ಇಲ್ಲ ನಿನ್ನ ನೋಟ ನಡೆಯಂಗಿಲ್ಲ. ಹೋಗಿ ನೀ ಹರಕ್ ನೋಡ್ತಂದಿ ಮೊದ್ಲ. ಇಲ್ಲ ಹೋಗಪ್ಪ. ಅದನ್ನೇ ಮಾಡ್ಲೇನು ಹೊಳೆ ಕೊಡೋದು ತಗೊಳ್ದು ನಿಮ್ಮನ್ನ. ಹೋಗು. ಇಲ್ಲ ಹೋಗು. ಇಲ್ಲ ನಮ್ಮ ಬಟ್ಟೆ ಹೊಲಿದ್ ಬಿಟ್ಟು ಅದನ್ನ ಮಾಡ್ಲೇನು. ಬರೀ ನಿಮ್ನ ಅಭಿಷೇಕ್ ಕುಣ್ಸುದು ಸಾಲಿಗಿನ ಬಾ ತೆಲಿತಿತ್ತ ಅವ್ರು ಹುಡುಗರು ಒಟ್ಟ.
ಇಷ್ಟೊತ್ತ ನಾ ಕಾಲಿಲೆ ಹೊಲದನ್ರಿ ನಿನ್ನೆ ಹಿಡ್ದು ಏ ಬೇಜಾರ್ಬಾರ್ದು ಹಂಗ ಸರ್ ಹೋಗ್ಬಿಟ್ಟಿರ್ಬೇಕು ಜಲ್ದಿನ ಬಂದಾರ ಇವ್ರು ಸಾಲಿ ಎಷ್ಟು ದಿನ ಆಯ್ತು ನನ್ನ ಮಷೀನ್ನಾಗ ಕೆಲಸ ಮಾಡ್ರನ ಬೆಲೆ ರೀ ಕೆಲಸ ಮಾಡಲಿಲ್ಲ ಅಂದ್ರೆ ಯಾರು ಬೆಲೆ ಕೊಡಂಗಿಲ್ಲ ಸ್ನೇಹಿತರೆ ನಮ್ಮ ಕೆಲಸ ನಾವು ಮಾಡ್ಕೋತಿದ್ರೇನ ಬೆಲೆ ಕೊಡ್ತಾರ್ರಿ ಖಾಲಿ ಕೂತ್ಕೊಂಡ್ರೆ ಯಾರು ಬೆಲೆ ಕೊಡಂಗಿಲ್ಲ ಬರ್ರಿ ಸ್ನೇಹಿತರೆ ಬ್ಲೌಸ್ ಹೊಲಿಬೇಕಂತ ಇಟ್ಕೊಂಡಿನಿ ನೋಡೋಣ ಏನ್ ಆಗ್ತೈತ್ರಿ ಹೋಗ ಡುಮ್ಮಿ ನೀನು ಹೋಗ ಸಾಲಿಗೆ ಅವ್ರ ಏನ್ ಮಾಡ್ತಿ ಹೋಗ ಸೌಜನ್ಯ ಇಲ್ಲನ ಬರ್ರಿ ಸ್ನೇಹಿತರೆ ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮತ್ತ ಸಿಗ್ತೀನಿ ನೋಡ್ರಿ ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಬ್ಲೌಸ್ ಕಂಪ್ಲೀಟ್ ಮುಗಿತ್ರಿ 4:15 ಆಯ್ತ್ರಿ ಬಸ್ ಬಂದು ವಾಪಸ್ ಬಿಜಾಪುರ ಹೋಯ್ತ್ರಿ ಈಗ ಸ್ಪೀಡ್ ಆಗಿ ಬಂದಾರೆ ಬಸ್ ನಾವು ಡಣ ಡಣ ಯಾಕೆ ಇಷ್ಟು ಸ್ಪೀಡ್ ಐತತ್ ನಾನು ಎಷ್ಟು ಟೈಮ್ ಆಗಿತ್ತು ಟೈಮ್ ಭಾಳ ಆಗಿರ್ಬೇಕತ್ ನಾನು ಅನ್ಕೊಂಡೆ 4:15 ಆಗೈತೆ ಸ್ನೇಹಿತರೆ ಮುಗಿತ್ ನೋಡ್ರಿ ಕಂಪ್ಲೀಟ್ ಬ್ಲೌಸ್ ಇನ್ನ ಹುಕ್ಸ್ ಹಚ್ಬೇಕು ಇದಕ್ಕೆ ಎಮ್ಮಿಂಗ್ ಮಾಡ್ಬೇಕು ಎಮ್ಮಿಂಗ್ ಮಾಡಿದ್ರೆ ಕಂಪ್ಲೀಟ್ ಆಯ್ತ್ರಿ ಬ್ಲ್ಯಾಕ್ ಒಂದು ಇದು ಒಂದು ಇನ್ನ 2 ಬ್ಲೌಸ್ ಅದಾವ್ರಿ ಇವ್ರು 2 ಅವು ಏನೈತಿ ಡಿಸೈನ್ ಅದಾವ್ರೆ ಕಟ್ಟಿಂಗ್ ತೋರ್ಸಿ ನೋಡಿ ಸ್ನೇಹಿತರೆ ಅದೇ ಬ್ಲೌಸ್ನ ಇವತ್ತ ಸ್ಟಿಚಿಂಗ್ ಮಾಡ್ತೀನಿ ಡಿಸೈನ್ ಬ್ಲೌಸ್ ಅದಾವ್ರೆ ಯಾಕೋ ಇವು ಪ್ಲೇನ್ ಬ್ಲೌಸ್ ಹೊಲಿದು ಟೈಮ್ ಅಷ್ಟೇ ಆಗ್ತೈತೆ ಸ್ನೇಹಿತರೆ ಅಸ್ತರ್ ಬ್ಲೌಸ್ ಹೊಲಿದು ಅಷ್ಟೇ ಆದ್ರೆ ಅಸ್ತರ್ ಬ್ಲೌಸಿಗೆ ದುಡ್ಡು ಜಾಸ್ತಿ ಇದಕ್ಕೆ ಕಡಿಮೆ ನೋಡ್ರಿ ಲಟ್ಕನ ಈ ಥರ ಮಾಡಿನ ಸ್ನೇಹಿತರೆ ಈ ಥರ ಮಾಡಿ ನೋಡ್ರಿ ಇದು ಬರೀ ಪ್ಲೇನ್ ಬ್ಲೌಸ್ ನಮ್ಮ ಹಳ್ಳಿ ಕಡೆ ಜಾಸ್ತಿ ಡೈಲಿ ವೇರ್ ಮಾಡೋದು ಪ್ಲೇನ್ ಬ್ಲೌಸ್ ಅನ್ನರಿ ನೀನೇ ಒಬ್ರು ಕಸ್ಟಮರ್ ಬಂದಿದ್ದು ಸ್ನೇಹಿತರೆ ನೀನೇ ವಿಡಿಯೋದಾಗ ಹಂಚ್ಕೊಂಡು ಏನ್ ಮಾಡಿ ನಿಲ್ಲೋ ಗೊತ್ತಿಲ್ಲ ಆದ್ರೆ ಇನ್ನೂ 50 ರೂಪಾಯಿ ತಗೋತಾರಿ ಬರೀ ಹಿಂದಿ ಯಾವ ಕಾಲದಾಗ ಅದಾರ ಏನೋರು ಇನ್ನೂ 50 ರೂಪಾಯಿ ಒಂದ ಹೊಲಿ ಬ್ಲೌಸ್ ಹತ್ತಾರೆ ಆಗಂಗಿಲ್ಲ ರೀ ಅಂದ್ಯಾರ ನಾನು 50 ರೂಪಾಯಿ ಬಿಟ್ಟು 2 ವರ್ಷ ಆಯ್ತ್ರಿ 60 ರೂಪಾಯಿ ಒಂದು ಹೊಲ್ಯಾಕತ್ತಿದ್ದೀವ್ರಿ ಅಂತಂದೆ ಇಲ್ಲ ತಂಗಿ ನನ್ಗೆ 50 ರೂಪಾಯಿನ ಹೊಲ್ ಕೊಟ್ಟಿಲ್ಲ ನೀ ತನ್ನ ಹತ್ರ ಇಲ್ಲ ರೀ ನೀವೇ ಏನೋ ಮರ್ತಿರೇನೋ ತಂದ್ಯಾರ ನನ್ನ ಮೆಥಡ್ನ ಬೇರೆ ಆಗ್ತೈತ್ರಿ ಬೇರೆದವ್ರು ಯಾರು ನಿಮ್ಗೆ ಹೊಲ್ ಕೊಟ್ಟಿರ್ಬೇಕು ಇಲ್ಲ ತಂಗಿ ನೀನ 12 ವರ್ಷ ಆಯ್ತು ನಮ್ಮ ಬಟ್ಟೆ ಹೊಲ್ಯಾಕತ್ತಿದ್ದೆ ಅಂತಂದ್ರೆ ನಾನಂದೆ ಬೇರೆದವ್ರ ಮೆಥಡ್ ಅದ ಹೊಲಿದ್ರ ಬ್ಲೌಸ 50 ರೂಪಾಯಿನ ತಗೋಬೋದ್ರಿ ನನ್ನ ಮೆಥಡ ನಂದ ಚೇಂಜ್ ಐತ್ರಿ ಕಟಿಂಗು ಚೇಂಜ್ ಐತಿ ಸ್ಟಿಚಿಂಗು ಚೇಂಜ್ ಐತಿ ನಿಮಗೆ ನೀಟಾಗಿ ಬ್ಲೌಸ್ ತಂಗಿ ಚೇಂಜ್ ಐತಿ ನೀವು ನೀಟಾಗಿ ಹೊಲಿತಿ ಅಂತ ಹೇಳಿ ನಾವು 12 ವರ್ಷ ಆಯ್ತು ನಿನ್ನ ಕಡೆ ಹೊಲ್ಸಾಕತ್ತೀವಲ್ಲ ಅದಕ್ಕೆ 50 ರೂಪಾಯಿ ಮಾಡಿ ಹೊಲಿವ ಅಂದ್ರೆ ಇಲ್ಲ ಆಗಂಗಿಲ್ಲ ಅಂದ್ಯಾರ ನಾನು ಇರ್ಲವ ಹೊಲಿ ಅತ್ತಂದ್ರೆ ಈ ಥರ ಬ್ಲೌಸ್ ಹೊಲಿದ್ರ ನೀವು ಎಷ್ಟು ತಗೋತೀರ ಅಂತ ಕಮೆಂಟ್ ಮಾಡಿ ನಾನು ಇದು ಕಸಿ ಹಚ್ಲಿಕ್ರ ಸ್ನೇಹಿತರೆ ಇದಕ್ಕೆ 60 ರೂಪಾಯಿನ ರೀ 60 ರೂಪಾಯಿನ ತಗೋತೀನಿ ರೀ ಕಸಿ ಹಚ್ಲಿಕ್ರ ಇದಕ್ಕೆ ಈಗ ಕಸಿ ಹಚ್ಚಿನ ತಂದ್ಕೊಂಡು ಇದಕ್ಕೆ 80 ರೂಪಾಯಿ ಚಾರ್ಜ್ ಮಾಡ್ತೀನಿ ರೀ ನಾನು ಯಾಕಂದ್ರೆ ಇವು ಕಸಿ ಮಾಡ್ಬೇಕಾದ್ರೆ ಲೇಟ್ ಆಗ್ತೈತ್ರಿ ಕಸಿ ಮಾಡೋದು ಲಟ್ಕನ್ ಮಾಡೋದು ಇವೆಲ್ಲ ಲೇಟ್ ಇರ್ತೈತೆ ಅವ್ರಿಗೆ ಏನು ಗೊತ್ತಾಗಂಗಿಲ್ಲ ರೀ ಇದಷ್ಟು ಕಸಿಗೆ ಅಷ್ಟಲ್ಲ ಅದ್ರಾಗ ಬಂದ್ರೆ ಮಾಡ್ಕೊಡ್ಲಾ ಹಿಂಗೂ ಕಸ್ಟಮರ್ ಜಾಸ್ತಿ ರೀ ಆದರೆ ಇವ್ರೇನಿಲ್ಲ ರೀ ಹಂಗೆ ಕೊಡ್ತಾರೆ ಅಮೌಂಟ್ ಅದಷ್ಟು ಕೊಡ್ತಾರೆ ಬೇರೆ ಕಸ್ಟಮರ್ ಆದ್ರೆ ಹಂಗೆ ಮಾಡ್ತಾರೆ ನೋಡ್ರಿ ಬಹಳ ಡೀಪ್ ಇಟ್ಕೋತಾರೆ ಕೊಳ್ಳು ಇಷ್ಟೇ ಒಂದು ನೋಡಿ 4 ಬಟ್ ಅಷ್ಟೇ ನೋಡ್ರಿ ಬೆನ್ನಿಗೆ ಪಟ್ಟಿ ಬರ್ರಿ ತೆಗೆದಿಡ್ತೀನಿ ರೀ ಇದನ್ನು ಬ್ಲ್ಯಾಕ್ ಒಂದು ನನ್ನ ಕಡೆನ ಬ್ಲೌಸ್ ಪೀಸ ತೊಗೊಂಡಾರಿ ಇದು ನನ್ನ ಕಡೆನ ತೊಗೊಂಡು ಹೊಲಿಸಿದ್ರೆ ಇದಕ್ಕೂ ಕೂಡ ಹಿಂಗೆ ಲಟ್ಕನ್ ಮಾಡಿ ನೋಡ್ರಿ ಅವನಷ್ಟು ಹೊಲಿತೀನಿ ರೀ ಮತ್ತೊಬ್ರು ಕಸ್ಟಮರ್ ಬಂದು ಒಂದು ಸೀರೆ ನಮ್ಮೂರ ಹತ್ರ ದೇವಾಪುರ ಊರೈತ್ರಿ ಆ ಊರಿನವರು ಆಶಾ ಮೇಡಮ್ ಅದಾರೆ ಅವರು
ಆಶಾ ಮೇಡಮ್ ಅಂದಾರ ಮಮದಾಪುರಕ್ಕೆ ಇದಕ್ಕೆ ಹೋಗಿದ್ರಿ ಅವರು, ಮೀಟಿಂಗ್ ಹೋಗಿದ್ರು. ಹೋಗೋ ಮುಂದೆ ಇದು ಸೀರೆ ಬ್ಲೌಸ ಕೊಟ್ಟು ಹೋಗ್ಯಾರ. ಮತ್ತೊಂದ ನೀವೇನೋ ಭಾಳ ಬಿಜಿ ಅದ್ರಿ ಅಂತ ನಾ ಮಾಡಿದ್ದೆ ರೀ. ಒಂದು ಸ್ವಲ್ಪ ಟೈಮ್ ತೊಗೊಂಡು ಹೊಲಿದು ನೀಟಾಗಿ ಹೊಲ್ದು ಕೊಡ್ರಿ. ನಿಮ್ಮ ಕಡೆ ನನ್ನ ಬ್ಲೌಸ್ ಚಂದ ಕುಂಡಿರ್ತಾವ್ರಿ. ಅವ್ರ ಮನ್ಯಾಗ ಅವ್ರ ಅಕ್ಕನ ಮಗಳು ಹೊಲಿತಾರತ್ರಿ. ಹೊಲಿದ್ರು ಕೂಡ ನಮ್ಮ ಕಡೆ ಹಾಕ್ತಾರೆ. ಕಸ್ಟಮರ್ ಹೆಂಗಂದ್ರೆ ರೀ, ಮನೆ ಒಳಗಡೆ ಒಬ್ಬರು ಸ್ಟಿಚಿಂಗ್ ಮಾಡೋರು ಇದ್ರು ಕೂಡ ನನ್ನ ಸ್ಟಿಚಿಂಗ್ ಇಷ್ಟಪಟ್ಟು ಕರೆಕ್ಟ್ ಕುಂಡಿರ್ತಾವ ಅಂತೇಳಿ ಕಸ್ಟಮರ್ ತಂದು ಕೊಡ್ತಾರೆ. ಆ ಥರ ನಾವು ಕಸ್ಟಮರ್ನ ಇಟ್ಕೋಬೇಕು ನೋಡಿ ಸ್ನೇಹಿತರೆ. ನೀಟಾಗಿ ನಾವು ಹೊಲಿದು ಕೊಟ್ಟಿವಿ ಅಂದ್ರೆ ಯಾವಾಗೂ ಕಸ್ಟಮರ್ ಕಡಿಮೆ ಆಗಂಗಿಲ್ಲ. ನಂದು ಹೆಲ್ತ್ ಪ್ರಾಬ್ಲಮ್ ಆಗಿ ನಾನು ಇನ್ನು ಕಸ್ಟಮರ್ನ ಕಳ್ಕೊಂಡಿನ ಕರೆ ಯಾವಾಗೂ ಕಸ್ಟಮರ್ ಕಡಿಮೆ ಆಗಂಗಿಲ್ಲ ನನಗೆ. ಬರೀ ಸ್ನೇಹಿತರೆ, ಅದಕ್ಕೆ ಹೇಳೋದ್ರಿ, ನಾವು ಏನೋ ಅಮೌಂಟ್ ಕಡಿಮೆ ಕೊಡ್ತಾರಲ್ವಾ, ನಾವು ನೀಟಾಗಿ ಹೊಲ್ದು ಕೊಟ್ಟಿವಂದ್ರೆ ಅವರೇ ಇನ್ನೊಂದು 10 ರೂಪಾಯಿ ನಮಗೆ ಹೆಚ್ಚಿಗೆ ಕೊಡು ಹಂಗೆ ನಾವು ನೀಟಾಗಿ ಹೊಲ್ದು ಕೊಟ್ಟಿವಂದ್ರೆ ಎಲ್ಲಿ ಇಲ್ಲದ ಕಸ್ಟಮರ್ ಓಡಿ ಬರ್ತಾರೆ ನೋಡ್ರಿ. ಅಷ್ಟೇ ಹೇಳೋದ್ರಿ. ಕಟಿಂಗ್ ಮೆಥಡ್ ನೀಟಾಗಿ ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು. ಮಾಡಿಕೊಟ್ರೆ ಯಾವಾಗಲೂ ಕಸ್ಟಮರ ಕಡಿಮೆ ಆಗಂಗಿಲ್ಲ. ನಿಮಗೆ ಹೆಂಗೆ ಅನ್ಸೈತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ರಿ ಇದನ್ನು ಮತ್ತೆ ಒಂದು ಯಾವುದಾದ್ರೂ ಹೊಲಿತೀನಿ ರೀ ಅವರು. ಮತ್ತು ನಿನ್ನೆ ತಂದು ಕೊಟ್ಟಾರಲ್ಲ ಅವ್ರದ್ದು ಒಂದು ಬ್ಲೌಸ್ ಕಟಿಂಗ್ ಮಾಡಬೇಕು ಸ್ನೇಹಿತರೆ. ಅದು ಒಂದರೆ ಹೊಲಿದು ಕೊಡಂದಾರೆ. ನಾಳೆ ಶ್ರೀಶೈಲಕ್ಕೆ ಹೋಗೋರು ದಿನ ಬುಧವಾರ ದಿನ ಅಂದಾರ. ಇವತ್ತು ಕಟ್ ಮಾಡಿ ಹೊಲಿಲೆ ಕಟ್ ಮಾಡಿದ್ದು ಅವತ್ತನ್ನ ಹೊಲಿಲೆ. ಇವತ್ತೇ ಕೂತಿಂದ್ರಲೆ ಕಾಲು ಯಾಕೋ ಜುನ್ನು 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 ಬಂದಂಗೆ ಆಗ್ಲತ್ತವ್ರಿ. ಎಕ್ದಮ್ ಒಮ್ಮೆ ಈಗ ಬಿಟ್ಟು ಹೊಲ್ಯಾಕತ್ತಾನ ರೀ. ಕಾಲು ಜುಮ್ ಬಂದಂಗೆ ಆಗಾಕತ್ತುರೆ. ಅದಕ್ಕೆ ಮ್ಯಾಗ ಇಟ್ಕೊಂಡು ಇದು ಮಾಡಾಕತ್ತಿ ನೋಡಿ. ಬರೀ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಇದು ಒಂದು ಬ್ಲೌಸ್ ರೆಡಿ ಆಯ್ತ್ರಿ. ಹೊಲಿಯಕತ್ರ ಎಷ್ಟಾದರೂ ಹೊಲಿತೀನಿ ರೀ, ಬಿಟ್ರೆ ಹಿಡಿಯಂಗೆ ಆಗೋದಿಲ್ರಿ. ಅದು ಕರಿದೊಂದು ಅರ್ಧ ಉಳಿದಿತ್ತು. ಇದೊಂದು ಚಾಕ್ಲೇಟ್ ಹೊಲಿದೆ ರೀ. ಮತ್ತು ಇದು ಒಂದು ಹೊಲಿದೆ. ಇದು ಒಂದು 60 ರೂಪಾಯಿ, ಅದು ಒಂದು 80, ಅಂದರೆ 140 ರೂಪಾಯಿ. ಇವತ್ತು ನಂದು ಸ್ಟಿಚಿಂಗ್ದು ಅಮೌಂಟ್ ಆಯಿತು ನೋಡಿ. ರೌಂಡ್ ಕೊಡಿಟ್ಟಿನಿ. ಥರ ಸಿಂಪಲ್ ಆದರೂ ರೌಂಡ್ ನೆಕ್ ನೋಡ್ರಿ. ಪೈಪಿಂಗ್ ಎಷ್ಟು ನೀಟ್ ಹಾಕೀನಿ ರೀ. ಚಂದ ಹೊಲಿದ್ರೆ ಕಸ್ಟಮರ್ ಬಂದೇ ಬರ್ತಾರೆ. ಬರ್ರಿ, ನಮ್ಮ ಗಣೇಶ ಒಂದನ್ರಿ ಅಂಗಡಿಗೆ. ಮತ್ತೆ ನಮ್ಮದು ಆಡು ಮೇಸು ಡ್ಯೂಟಿ ಸ್ಟಾರ್ಟ್ ಆಯ್ತು ನೋಡ್ರಿ. ಟೈಮ್ 6:30 ಆಗೈತ್ರಿ. ಅಂಗಡಿ ಮುಂದೆ ಯಾರೊಬ್ರು ಇಲ್ಲ ರೀ. ಆಡುಗಳು ಅವ್ರದ್ದು ವಾಕಿಂಗ್ ಆದಂಗೆ ಆಕೈತಿ, ನಮಗೂ ವಾಕಿಂಗ್ ಆಕೈತಿ ನೋಡ್ರಿ. ಆಡ ಬಿಡೋದು ಮೇಯಿಸೋದು ಸುಮ್ಮ. ಅದು ಪಾಪ ಅದ್ರ ಡೆಲಿವರಿ ಟೈಮಿಂಗ್ ಸಮೀಪ ಬರಾಕತ್ತೈತ್ರಿ. ಅದಕ್ಕೆ ಕಾಲು ಸಡ್ಲಾಗ್ತಾವತ್ತೆ ಬಿಡೋದ್ರಿ. ಹತ್ರನೂ ಒಂದಿಟ್ಟು ನಮಗೂ ವಾಕಿಂಗ್ ಆಗ್ತೈತೆ ನೋಡ್ರಿ. ಅಷ್ಟೇ. ಇಲ್ಲೊಂದು ಸ್ವಲ್ಪ ಹಸಿರು ಐತ್ರಿ, ಇಲ್ಲಿ ಬಂದವ್ರಿ. ಆದ್ರೆ ಇದಕ್ಕೆ ಹೊಟ್ಟಿ ಒಜ್ಜಿ ತೊಗೊಂಡು ಆ ಕಟ್ಗೆ ಮ್ಯಾಗ ಏರ್ ತಿನ್ನಕ್ಕೆ ಆಗ್ತಾ ಇಲ್ಲ. ಹಗ್ಗ ಸುತ್ತ ಬಿಟ್ಟಿನ್ರಿ. ಕಾಲಾಗ ಹಗ್ಗ ಸಿಕ್ಕೊಂಡು ಕಾಲು ಬ್ಯಾನಾಗಿತ್ತೋ ಗೊತ್ತಿಲ್ಲ, ಹಂಗಾಗಿತ್ತೇನೋ ರೀ. ಅವು ನೋಡ್ರಿ ಸಣ್ಣ ಮರಿಗಳು ಅವು ಜಿಗಿದಾಡ್ತಿರ್ತಾರೆ. ಅವು ಫುಲ್ ಪರ್ಮಿಷನ್. 2 ಇಳಿತೈತ್ರಿ. ಮತ್ತೆ ಈ ಸಲನೂ 2 ಇಳಿತೈತ್ರಿ. ನನ್ನ ಆಡು ಅರವು ಎಲ್ಲಿ ಬಾಯಿ ಹಾಕ್ತೈತಿ, ಇವು ಹೋಗಿ ಅಲ್ಲಿ ತಿನ್ನೋದು ನೋಡ್ರಿ. ಬಸ್ ಸ್ನೇಹಿತರೆ, ಮೊಬೈಲ್ದಾಗ ಚಾರ್ಜ್ ಭಾಳ ಇಲ್ಲ ರೀ. 15% ಐತಿ. ಮನೆಗೆ ಹೋಗೋ ಮಟ್ಟ ಚಾರ್ಜಿಂಗ್ ತಡಿಬೇಕು. ಮತ್ತು ಮನೆಗೆ ಹೋಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡ್ರಿ ನಮ್ಮ ಗಣೇಶ ಆಕಳ ತೊಗೊಂಬರಾಕತ್ತ ನೋಡ್ರಿ. ನೀರು ಕುಡ್ಸ. ಯಾಕೆ ನೀರು ಬಂದಿಲ್ಲ ನಳಕ್ಕೆ? ಇಲ್ಲ ನೋಡ್ರಿ ಎಷ್ಟು ಶಾನೆ ಐತೆ. ಹೆಂಗೆ ಹಿಡ್ಕೊಂಬರಾಕತ್ತ ಅಂತ. ಯಾರ್ರೀ? ಏನು ಮಾಡಕ್ಕೆ ಹೋಗಿದ್ರಿ? ಜಮಿಗೆ ಹೋದ್ರಿ? ಜಮೀರಿ ಭಾಳ ಬಿದ್ದಾವ ಏನ್ರಿ? ಹಾಂ ಜಮಿ ರಾಶಿ ಮಾಡ್ಯಾರಿ ಅವರು. ಬುಡ್ಡಿ ಆಯಿ ಬಂದೆ. ಆಯಿ ಚಾರ್ಜಿಂಗ್ ಇಲ್ಲ ರೀ. ನಾನು ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ತಿದ್ದೆ, ಕರೆ ಚಾರ್ಜಿಂಗ್ ಇಲ್ಲ ರೀ ಮೊಬೈಲ್ದಾಗ. 2 ವಿಡಿಯೋ ಅಪ್ಲೋಡ್ ಮಾಡಿದೆ ರೀ ಇವತ್ತು. ನಮ್ಮ ಅಂಗಡಿ ಮುಂದೆ ನಿಂಬೆ ಹಣ್ಣು ತೊಗೊಂಡು ಹೋಗಿದ್ದೀವಿ ಸ್ನೇಹಿತರೆ. ಅದೇನು ಹೇಳಬಾರ್ದು ರೀ. ಬೆಳಿಗ್ಗೆನೆ ಮೂಡ್ ಔಟ್ ಮಾಡಿಬಿಡ್ತಾರೆ.
ಏನು ಆಗಂಗಿಲ್ಲ ರೀ. ಅದನ್ನು ಒದ್ದು ನಾವು ಇದು ಮಾಡಿದ್ವಿ ಅಂದ್ರೆ ಇವತ್ತು ತಲೆನ ಜಾಡಿಸಿ 2 ಬ್ಲೌಸ್ ಹೊಲಿದೆ ರೀ. ಭಾಳ ಅದನ್ನು ಹಚ್ಕೊಳಂಗಿಲ್ಲ ರೀ. ಅಂಥವು ಎಷ್ಟೋ ಆಗ್ಯಾವ್ರಿ. ನಾನು ಇನ್ನೂ ಹೆಲ್ತ್ ಬಗ್ಗೆ ಇದು ಆದಾಗ ನಾನು ಇನ್ನೂ ತಲೆ ಕೆಡ್ಸ್ಕೊತೀನಿ. ಕರೆ ಅಂಥದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ ರೀ. ಅವ್ರು ಎಷ್ಟು ನಮ್ಗೆ ಇದು ಮಾಡ್ತಾರೆ ನೋಡ್ರಿ, ಅಷ್ಟು ನಮ್ಗೆ ಚಲೋನ ಆಗ್ತೈತೆ ನೋಡ್ರಿ ಅಷ್ಟೇ. ಹಾಂ ಬಂದು ರೀ ಆರ್ಡರ್ ಓಡಿನ ಮ್ಯಾಗ ಹಿಂಗೆ ರೀ, ಒಂದು ಜಾಗಕ್ಕೆ ನಿಂದ್ರಂಗಿಲ್ಲ ರೀ.